ಹಾಯ್ ಫ್ರೆಂಡ್ಸ್, ಅನುಜ್ ಲೈಫ್ ಸ್ಟೈಲ್ಗೆ ಸ್ವಾಗತ. ನಿಮಗೆ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ತಂದಿದ್ದೀನಿ, ಬನ್ನಿ. ರಾಗಿಲಿ ಒಂದು ಸ್ವಲ್ಪ ಗೂಡು ಕಟ್ಟೋದು ಅಥವಾ ಒಂದು ಸ್ವಲ್ಪ ಹುಳ ಆಡೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಒಂದು 15 ಡೇಸ್ ಚೆನ್ನಾಗಿರುತ್ತೆ. 15 ಡೇಸ್ ಆದಮೇಲೆ ಸ್ವಲ್ಪನೇ ಗೂಡು ಕಟ್ಟುತ್ತೆ. ಅದು ಆಗಬಾರ್ದು ಅಂತಂದರೆ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ ನನಗೆ. ಅಕ್ಕಿಲೂ ಅಷ್ಟೇ ನೋಡಿ, ಅಕ್ಕಿಲಿ ಸಣ್ಣ ಸಣ್ಣ ಹುಳಗಳು ಮತ್ತು ಜೇಡ ಕಟ್ಟೋದು, ಆಮೇಲೆ ಒಂಥರ ಮೊಟ್ಟೆ ಥರ ಆ ಥರ ಸಣ್ಣಕ್ಕಿ ಖಾಲಿ ಆಗೋಗುತ್ತೆ. ಡೈಲಿ ಮಾಡ್ತೀವಿ. ರೇಷನ್ ಅಕ್ಕಿ ಇಡ್ಲಿಗೆ ದೋಸೆಗೆ ಎಲ್ಲ ಬಳಸ್ತೀವಿ. ಒಂದು ಸ್ವಲ್ಪ ಅದು ಲೇಟಾಗಿ ನಾವು ವೀಕ್ಲಿ 1 ದಿನ 2 ದಿನ ಆಗಿ ಇಡ್ಲಿ ದೋಸೆ ಮಾಡ್ಕೋತೀವಿ. ಸ್ಟೋರೇಜ್ ಮಾಡೋದಕ್ಕಾಗಲ್ಲ, ಹಾಗಾಗಿ ಇದಕ್ಕೊಂದು ಟಿಪ್ಸು. ಆಮೇಲೆ ಬೇಳೆ ಕಾಳುಗಳು, ಆಮೇಲೆ ಇದಕ್ಕೂ ಒಂದು ಟಿಪ್ಸ್ ಹೇಳ್ತೀನಿ. ಇದು ಶುಗರ್ಗೆ, ಇದು ಹುಣಸೆ ಹಣ್ಣಿಗೆ, ಇದಕ್ಕೆಲ್ಲ ಒಂದೊಂದು ಟಿಪ್ಸ್ ಹೇಳ್ತಾ ಬರ್ತೀನಿ ಫ್ರೆಂಡ್ಸ್. ಏನು ಗೊತ್ತಾ ಫ್ರೆಂಡ್ಸ್, ಈ ಥರ ಒಂದು ಕವರ್ ಇಟ್ಕೊಬಿಡಿ. ನೋಡಿ ಸಿಗುತ್ತೆ ನೋಡಿ, ಈ ಥರ ಕವರ್ ಇರುತ್ತಲ್ವ, ಈ ಥರ ಒಂದು ಕವರ್ ತಗೊಳ್ಳಿ. ನೋಡಿ, ಒಂದು ಚಿಲ್ಲಿ, 2 ಪಲಾವ್ ಎಲೆ, ಆಮೇಲೆ ಮೊಗ್ಗು ಬರುತ್ತಲ್ಲ ಫ್ರೆಂಡ್ಸ್, ಇದನ್ನ ಒಂದು ಸ್ವಲ್ಪ ಉಡಿ ಸ್ಮೆಲ್ಲಿಗೆ ತಗೊಂಡು ಒಂದು 4 ನೋಡಿ. ಮೆಣಸು ಒಂದು 4 ಕಾಳು ಹಾಕೊಳ್ಳಿ ಸಾಕು. ಒಂದು 4 ಕಾಳು ಮೆಣಸು, ಒಂದು ಚಿಟಿಕೆಯಷ್ಟು ಅರಿಶಿನ ನೋಡಿ. ಹಿಂಗೆ ಹಾಕ್ಬಿಟ್ಟು ಹಿಂಗೆ ಎಳ್ದುಬಿಟ್ರೆ ನೋಡಿ ಫ್ರೆಂಡ್ಸ್. ನೋಡಿ, ಈ ಥರ ಮಾಡ್ಕೊಬಿಡಿ. ಈ ಥರ ಮಾಡಿಕೊಂಡು ಅಕ್ಕಿ ಅಥವಾ ಹಸಿಟ್ಟು, ಈ ಥರ ಬೇಳೆ ಇದು ಹೆಸರು ಕಾಳು, ಈ ಥರ ಹುಳ್ಳಿಕಾಳು, ಏನೇ ಆಗಲಿ, ಈ ಥರ ಒಂದು ಕಾಳುಗಳ ಐಟಮ್ಸ್ ಆಗಲಿ, ಹಸಿಟ್ಟುಗಳು ಏನೇ ಹಸಿಟ್ಟುಗಳು, ಈಗ ಗೋಧಿ ಹಸಿಟ್ಟು, ಮೈದಾ ಹಸಿಟ್ಟು ಎಲ್ಲ ಸ್ಟೋರೇಜ್ ಮಾಡಿ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಹಿಂಗೆ ಸ್ಟೋರ್ ಮಾಡಿಬಿಟ್ಟು ಹಿಂಗೆ ಒಂದು ಸೈಡಲ್ಲಿ ನೋಡಿ, ಹಿಂಗಿದೆಯಲ್ಲ, ಹಿಂಗೆ ಒಂದು ಸೈಡಲ್ಲಿ ಪ್ರೆಸ್ ಮಾಡಿಬಿಟ್ಟು ನೋಡಿ. ಇದು ಹುಣಸೆ ಹಣ್ಣು ತಂದಿರ್ತೀವಿ. ತುಂಬ ದಿನ ಸ್ಟೋರೇಜ್ ಮಾಡಬೇಕು ಅಂತಂದರೆ ನಾವು ಫ್ರಿಜ್ಜಿಗೆ ತಂದ ತಕ್ಷಣ ಫ್ರಿಜ್ಜಲ್ಲಿ ಒಂದು ಮಂದಕ್ಕಿರೋ ಒಂದು ಕವರ್ಗೆ ಹಾಕ್ಕೊಂಡು ಗಂಟಾಕ್ಕೊಂಡು ಇಟ್ಕೊಬಿಡ್ಬೇಕು. ಗಂಟಾಕ್ಬಿಟ್ಟು ಫ್ರಿಜ್ಜಲ್ಲಿ ಕೆಳಗಡೆ ಇಟ್ಬಿಟ್ರೆ ನೀವು ಯಾವ ಕಲರ್ ಇರುತ್ತೋ ಅದೇ ಕಲರ್ ಇರುತ್ತೆ. ಒಂದು ಚೂರು ಕಪ್ಪಗಾಗಲ್ಲ ಫ್ರೆಂಡ್ಸ್. ನಾನು ಇಟ್ಟಿದ್ದೀನಿ, ಬಟ್ ತೋರಿಸ್ತೀನಿ ನೋಡಿ. ಇದನ್ನು ನಮಗೆ ಕೆಲವೊಂದು ಟೈಮು ಫ್ರಿಜ್ಗೆ ಇಡೋದಕ್ಕೆ ಇಷ್ಟ ಆಗೋದಿಲ್ಲ. ಹಾಗೆ ಹೇಗೆ ಮಾಡಬೇಕು ಅಂತಂದರೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಚೆನ್ನಾಗಿ ಬಿಸಿಲಲ್ಲಿ ಹಾಕಿ ಒಣಗಿಸ್ಬಿಟ್ಟು, ಉಪ್ಪು ಹಾಕ್ಬಿಟ್ಟು ಮೇಲ್ಗಡೆ ಎಲ್ಲ ಚೆನ್ನಾಗಿ ಒಂದು ಕೋಲ್ ತಗೊಂಡು ಚೆನ್ನಾಗಿ ಹೊಡೆದ್ಬಿಟ್ಟು ಉಪ್ಪಾಕಿ ಒಣಗಿಸ್ಬಿಟ್ರೆ ಅದರಲ್ಲಿರೋ ಉಡಿ ಎಲ್ಲ ಕೆಳಗೆ ಬೀಳುತ್ತೆ. ಆವಾಗ ಚೆನ್ನಾಗಿ ಒಣಗಿಸ್ಬಿಟ್ಟು ಹಾಕ್ಕೊಂಡ್ರೆ ತೇವಾಂಶ ಏನು ಒಂದು ಚೂರು ತೇವಾಂಶ ಇರಲ್ಲ, ಡ್ರೈ ಆಗಿರುತ್ತೆ. 1 ವರ್ಷಗಂಟ ಏನು ಮಾತಾಡೋ ಹಾಗೆ ಇಲ್ಲ, ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ನೋಡಿ. ಶುಗರು ತೇವಾಂಶ ಆಗೋಗಿರುತ್ತೆ. ಹಾಗಾಗಿ ತೇವಾಂಶ ಎಲ್ಲ ಹೀರ್ಕೋಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂದರೆ ನೋಡಿ, ಈ ಥರ ನೋಡಿ, ಒಂದೊಂದೇ ಈ ಥರ ಅಲ್ಲಲ್ಲಿ ನೋಡಿ ಫ್ರೆಂಡ್ಸ್. ಆಯಿತು, ಈ ಥರ ಒಂದು 5-6 ಟೂತ್ ಪಿಕ್ಕನ್ನು ಚುಚ್ಚಿಬಿಟ್ಟು ಈ ಥರ ಹಾಕ್ಬಿಟ್ಟು ಏನೂ ಆಗಲ್ಲ ಫ್ರೆಂಡ್ಸ್. ನೀರು ಡ್ರೈ ಆಗೋಗುತ್ತೆ ಎಲ್ಲ. ಈ ಟೂತ್ ಪಿಕ್ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಇದೆಲ್ಲ ತೇವಾಂಶ ಎಲ್ಲ ಹೀರ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಇದು ಒಂದು ವಾಟರ್ ಮಿಲನ್ ತಂದಿದ್ರು. ಇನ್ನು ತಗೊಂಡು ಡೈಲಿ ಕುಯ್ಕೊಂಡು ತಿಂತಾಯಿದ್ರು. ಬೋರು ಅಂತ ಇದ್ರು. ಹಾಗಾಗಿ ನನಗೊಂದು ಐಡಿಯಾ ಹೊಳಿತು. ಇನ್ನು ತಗೊಂಡು 2 ಭಾಗ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡೆ. ಅದಕ್ಕೊಂದು ಸ್ವಲ್ಪ ಶುಗರು, ಕಂಡೆನ್ಸ್ಡ್ ಮಿಲ್ಕು, ಐಸ್ ಕ್ರೀಮು, ಶುಗರು, ಒಂದು ನಿಂಬೆಹಣ್ಣು, ಒಂದು ಹೋಳು ಹಾಕ್ಕೊಂಡು ನೀಟಾಗಿ ಒಂದು ರೌಂಡ್ ಹೊಡ್ಕೊಂಡು ಸೋಸ್ಕೊಂಡು ಇದಕ್ಕೆ ಹಾಕ್ಕೊಂಡು ಹಿಂಗೆ ಇಟ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ಇವ್ರಿಗೆ ಐಸ್ ಕ್ರೀಮ್ ಮಾಡ್ಕೊಳ್ಳೋಣ ಅಂತ ಒಂದು ಆಸೆ ಇದೆ. ಹೀಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನ ಈಗ ಫ್ರಿಜ್ಜಲ್ಲಿ ಇಡ್ತೀನಿ. ಇನ್ನು ಒಂದು ನೈಟ್ ಎಲ್ಲ ಸ್ಟೋರ್ ಮಾಡಬೇಕು. ಒಂದು ನೈಟ್ ಎಲ್ಲ ಸ್ಟೋರ್ ಮಾಡಿ ನಾಳೆ ಹೇಗಾಗಿರುತ್ತೆ ಅಂದ್ಬಿಟ್ಟು ನಾಳೆ ತೋರಿಸ್ತೇನೆ. ಬನ್ನಿ.
ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ವೆಜ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಕುಕ್ಕರಲ್ಲಿ 2 ಸ್ಪೂನ್ ತುಪ್ಪ, ಎಣ್ಣೆ, ಇದಕ್ಕೆ ಪಲಾವ್ ಸಾಮಾನು ಎಲ್ಲ ಹಾಕಿ ಹುರ್ಕೊಂಡೆ. ಇದಾದಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಾಕಿ ಹುರ್ಕೊಂಡು, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಸೋಯಾ ಚಂಕ್ಸ್, ಬಟಾಣಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು, ಈ ಕಡೆ ಸೈಡಲ್ಲಿ ಹಸಿಮೆಣ್ಸಿಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜಿಂಜರ್ ಎಲ್ಲ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿರೋದು ಹಾಕಿ ಒಳ್ಳೆ ಅರೋಮ ಬರೋವರೆಗೂ ಹುರ್ಕೊಂಡೆ. ಒಂದು 5 ಮಿನಿಟ್ಸ್ ಹೀಗೆ ಹುರ್ಕೊಬಿಡಿ. ಗರಂ ಮಸಾಲ, ಚಿಕನ್ ಮಸಾಲ, ಬಿರಿಯಾನಿ ಪೌಡರ್ ಎಲ್ಲ ಹಾಕಿ ಹುರ್ಕೊಂಡು, ಆಮೇಲೆ ಒಂಚೂರು 1 ಕಪ್ಪಷ್ಟು ಮೊಸರು, ಅಕ್ಕಿ ಹಾಕ್ಕೊಂಡು ಫ್ರೆಂಡ್ಸ್ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಅಳತೆ ತಕ್ಕಂತೆ ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಳ್ಳಿ. 1½ ಸ್ಪೂನ್ ಉಪ್ಪು ಹಾಕ್ಕೊಂಡು, ನಿಂಬೆಹಣ್ಣು ಹಿಂಡಿ ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಹಾಕಿ 2 ವಿಸಿಲ್ ಹಾಕಿದ್ರೆ ವೆಜ್ ಬಿರಿಯಾನಿ ರೆಡಿ. ಸೊ ಇದಕ್ಕೆ ಮೊಸರು ಬಜ್ಜಿ ಹಾಕಿ ಕಾಂಬಿನೇಷನ್ ಆಗಿ ಸರ್ವ್ ಮಾಡಿ. ಸೊ ಫ್ರೆಂಡ್ಸ್, ನೆನ್ನೆ ಕಳಂಗ್ರಿ ಎಣ್ಣೆ ತಿಟ್ಟಿದ್ನಲ್ವ, ಅದು ಏನಾಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಇದು ಐಸ್ ಆಗಿದೆ. ಇದನ್ನ ಬೌಲ್ಗೆ ಹಾಕಿ ಮಕ್ಳಿಗೆ ಕೊಡೋಣ ಅಂತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹಾಕ್ಕೊಡೋಣ. ತಗೊಂಡೋಗಿ ಮಕ್ಳಿಗೆ ಕೊಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲಿ ಈಗ ಬೇಸಿಗೆಗಾಲ ಅಲ್ವಾ, ಏನಾರ ತಿನ್ನಬೇಕು ಅಂತ ಇದ್ದಾಗ ಹೀಗೆ ಮಾಡಿಕೊಡಿ ಫ್ರೆಂಡ್ಸ್. ಕಟ್ ಮಾಡಿ ಕೊಟ್ಟಾಗ, ಪೀಸ್ ಕಟ್ ಮಾಡಿ ಕೊಟ್ಟಾಗ ಬೇಡ ಅಂದಾಗ ಈ ಥರ ಮಾಡಿಕೊಟ್ಟಾಗ ತುಂಬ ಖುಷಿಪಟ್ಟು ತಿಂತಾರೆ ಫ್ರೆಂಡ್ಸ್. ಚೆನ್ನಾಗಿದೆಯಲ್ಲ ಕಲರ್ಫುಲ್ಲಾಗಿ. ಓಕೆ ಫ್ರೆಂಡ್ಸ್, ಮೇಲುಗಡೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ಐಸ್ ಕ್ರೀಮ್ ಟೇಸ್ಟ್ ಮಾಡಿ ನೋಡ್ತೀನಿ. ಹೇಗಿದೆ ಚಿನ್ನ? ಚೆನ್ನಾಗಿತ್ತಾ? ಸೊ ಫ್ರೆಂಡ್ಸ್, ನೀವು ಹಾಗೆ ಮಾಡ್ಕೊಂಡು ತಿನ್ನಿ. ತುಂಬ ನೀವು ಕಟ್ ಮಾಡಿ ಪೀಸ್ ಮಾಡಿ ಕಟ್ ಮಾಡಿ ತಿಂದಾಗ ಏನಾರ ಮಕ್ಕಳಿಗೆ ಬೋರ್ ಅನಿಸ್ದಾಗ ಈ ಥರ ಐಸ್ ಕ್ಯಾಂಡಿ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಬಟ್ಟೆ ಇತ್ತು ಅಂದ್ಬಿಟ್ಟು ಮೇಲ್ಗಡೆ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ಸೊ ನಿಮಗೆ ಮುಂದೆ ಯೂಸ್ಫುಲ್ ಹಾಗೂ ಇಂಟ್ರೆಸ್ಟ್ ಆಗಿರೋ ವ್ಲಾಗ್ ಆಗ್ತಾ ಇರ್ತೇನೆ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.